ಆತ ಕಳೆದ 20 ವರ್ಷಗಳಿಂದ ಪ್ರತಿ ಸೋಮವಾರ ಸಸ್ಯಾಹಾರ ಸೇವನೆ ಮಾಡಿ ಉಪವಾಸ ಮಾಡುವ ವ್ರತಾಚರಣೆ ಮಾಡಿಕೊಂಡು ಬರ್ತಿದ್ದ. ಆದ್ರೀಗ ಹೊನ್ನಾವರದ ಶಾಕಾಹಾರಿ ಹೋಟೆಲ್ ಒಂದರಲ್ಲಿ ಆತನ ಸೋಮವಾರದ ವ್ರತ ಭಂಗವಾಗಿದೆ. ಅರೆ, ಇದೇನಿದು ಸಸ್ಯಾಹಾರಿ ಹೋಟೆಲ್ನಲ್ಲಿ ಅದೇಗೆ ಆತನ ವ್ರತಾಚರಣೆ ಭಂಗವಾಯಿತು ಅಂತ ಆಶ್ಚರ್ಯಪಡ್ತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ ನಿಮಗೆ ಅರ್ಥವಾಗುತ್ತೆ. ಶಾಕಾಹಾರಿ ಬೋರ್ಡ್ ನೋಡಿ ಆರ್ಡರ್ ಮಾಡಿದ್ದು ಬನ್ಸ್ ಕುರ್ಮಾ. ಬನ್ಸ್ ಕುರ್ಮಾ ತಿಂದವನಿಗೆ ಬಾಯಲ್ಲಿ ಸಿಕ್ಕಿದ್ದು 3 ಮೀನಿನ ಮುಳ್ಳು. ಇವರ ಹೆಸರು ಮಂಜುನಾಥ್ ಕುಪ್ಪು ಮುಕ್ರಿ. ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮದ ಭೀಮೇಶ್ವರ ನಿವಾಸಿ ಮಂಜುನಾಥ್ ಜನವರಿ 20ರ ಸೋಮವಾರದಂದು ಹೊನ್ನಾವರಕ್ಕೆ ಬಾಡಿಗೆ ಬಂದಿದ್ದ. ಈ ವೇಳೆ ಮಂಜುನಾಥನಿಗೆ ಹಸಿವಾಗಿದೆ. ಆಗ ಶರಾವತಿ ಸರ್ಕಲ್ನಲ್ಲಿರುವ ಶುದ್ಧ ಸಸ್ಯಾಹಾರಿ ಅನ್ನೋ ಕಾಫಿ ಹೌಸ್ ಬೋರ್ಡ್ ನೋಡಿ ಒಳಗಡೆ ಹೋಗಿ ಬನ್ಸ್ ಕುರ್ಮಾ ಆರ್ಡರ್ ಕೊಟ್ಟಿದ್ದಾನೆ. ಬನ್ಸ್ ಕುರ್ಮಾ ತಿನ್ನುತ್ತಿರುವಾಗಲೇ ಮಂಜುನಾಥನಿಗೆ ಅನುಮಾನ ಬಂದಿದೆಯಂತೆ. ಇದೇನೋ ಬೇರೆ ತರ ಟೇಸ್ಟ್ ಇದೆ ಅಂತ. ಏನೂ ಇಲ್ಲ ಅಂತ ತಿಂದಿದ್ದಾನೆ. ಕೊನೆಗೆ ಬಾಯಲ್ಲಿ ಚುಚ್ಚಿದಂತಾಗಿದೆ. ತೆಗೆದು ನೋಡಿದ್ರೆ 3 ಮೀನಿನ ಮುಳ್ಳುಗಳು ಸಿಕ್ಕಿದೆ. ಗಾಬರಿ ಬಿದ್ದ ಮಂಜುನಾಥ ಸಪ್ಲೈಯರ್ಗಳನ್ನ ಕರೆದು ಇದೇನ್ರಿ ಇದು ಎಂದಿದ್ದಾನೆ. ಅವರು ಹೌದು, ಇದು ಮೀನಿನ ಮುಳ್ಳು ಎಂದು ಒಪ್ಪಿಕೊಂಡು ಹೋಗಿ ಮಾಲೀಕರ ತಾಯಿಗೆ ವಿಷಯವನ್ನ ತಿಳಿಸಿದ್ದಾರೆ. ಹೋಟೆಲ್ ಮಾಲೀಕರ ತಾಯಿ ಹೌದು, ಇದು ಮೀನಿನ ಮುಳ್ಳು, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಎಂದು ಬೇಡಿಕೊಂಡಿದ್ದಾರೆ. ನನ್ನ ಸೋಮವಾರ ವ್ರತಕ್ಕೆ ಭಂಗವಾಯಿತು ಅನ್ನೋ ಬೇಸರದಲ್ಲಿ ಮಂಜುನಾಥ್ ನಿಮ್ಮ ಮಾಲೀಕರನ್ನ ಕರೆಯಿಸಿ ಎಂದಿದ್ದಕ್ಕೆ ಕರೆ ಮಾಡಿ ಕೊಟ್ಟಿದ್ದಾರೆ. ಈ ವೇಳೆ ಮಾಲೀಕ ಆರಂಭದಲ್ಲಿ ತಪ್ಪಾಗಿದೆ ಎಂದು ಒಪ್ಪಿಕೊಂಡರು. ನಂತರ ನಿನಗೆ ಒಬ್ಬನಿಗೆ ಮಾಡಿದ ಹೋಟೆಲ್ ಅಲ್ಲ ಇದು, ನೀನು ಬೇಕಾದ್ರೆ ಮನೆಯಲ್ಲೇ ತರಕಾರಿ ಮಾಡಿಕೊಂಡು ತಿನ್ನು ಅಂತ ಸಾರ್ವಜನಿಕರ ಮುಂದೆ ಅವಮಾನಿಸಿದ್ದಾರೆ, ಆವಾಜ್ ಹಾಕಿದ್ದಾರೆ ಎಂದು ಮಂಜುನಾಥ್ ನುಡಿಸಿರಿ ವಾಹಿನಿಯ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಇನ್ನು ನಾನು ಹೊನ್ನಾವರಕ್ಕಂತ ಬಾಡಿಗೆ ಅಂತ ಬಂದಿದ್ದೆ. ಬಂದಾಗ ಹೊಸವಾಯ್ತು ಅಂತ ಹೇಳ್ಕೊಂಡು ಶಿಲ್ಪ ಕಾಫಿ ಹೌಸ್ಗೆ ಅಂತ ಚಹಾ ಕುಡಿಯೋಕಂತ ಹೋಗಿದ್ದಾಗ ಬನ್ಸ್ ಕುರ್ಮಾ ಆರ್ಡರ್ ಮಾಡಿದ್ದು ನಾನು. ಬನ್ಸ್ ಕುರ್ಮಾ ಸ್ವಲ್ಪ ಸ್ಟಾರ್ಟಿಂಗ್ಲೇನೋ ಟೇಸ್ಟ್ ಬೇರೆ ಥರ ಬರ್ತಾ ಇತ್ತು. ಆದರೂ ಕೂಡ ನಾನು ತಿಂತಿರುವಾಗ ಸಡನ್ಲಿ ಬಾಯಿಗೊಂದು ಚುಚ್ಕೊಳುತ್ತು. ಅದನ್ನು ಬಾಯಿನ ತೆಗೆದು ನೋಡಿದಾಗ ಅದು ಮೀನು ಮುಳ್ಳಿತ್ತು. ಅದು ಹೊರಗಡೆ ಸಸ್ಯಾಹಾರಿ ಅಂತದ್ದು ಬೋರ್ಡ್ ಹಾಕಿದ್ರು ಅವರು. ಹಾಗಾಗಿ ನಾನು ಮತ್ತು ಅದು ಸೋಮವಾರ ಇದ್ದ ಕಾರಣ ಸಸ್ಯಾಹಾರಿ ಅಂತ ಹೇಳ್ಕೊಂಡು ಹೋಗಿದ್ದು ನಾನು ತಿನ್ನುವ ಅಂತೇಳಿ. ಅವ್ನು ನೋಡಿದಾಗ 3 ಮುಳ್ಳು ಸಿಕ್ತದೆ, ದೊಡ್ಡ ಮುಳ್ಳು. ಅದಕ್ಕೆ ಸಪ್ಲೈಯರ್ ಕೇಳಿದಾಗ ಅವ್ರು ನೋಡ್ಕೊಂಡು ಹೋದ ಮೀನು ಮುಳ್ಳು ಅಂತ ಹೇಳ್ಕೊಂಡು ಒಪ್ಪಿಕೊಂಡು ಒಳಗೆ ತಗೊಂಡೋಗಿ ಅವರು ಓನರ್ ಅಮ್ಮ ಇದ್ದರು, ವಯಸ್ಸಾದವರು. ಅವ್ರು ಕರ್ಕೊಡ್ತು ಬಂದಾಗ ಅವ್ರು ನೋಡ್ಕೊಂಡು ತಪ್ಪಾಗಿದೆ ಅಂತ ಹೇಳ್ಕೊಂಡು ಕ್ಷಮೆ ಕೇಳಿದ್ರು ನನಗೆ. ಆದರೂ ನಾನು ಮನಸ್ಸಿಗೆ ಕೇಳಿ, ಯಾಕಂದ್ರೆ ಇಷ್ಟು ವರ್ಷ 20 ವರ್ಷ ಜಾಸ್ತಿನೇ ಆಯಿತು ಸೋಮವಾರ ಉಪವಾಸ ಮಾಡ್ತಾ ಮತ್ತು ಬರೀ ವೆಜ್ ಮಾತ್ರ ತಿಂತಿದ್ದು ನಾನು. ಆ ಕಡೆಗೆ ಅವ್ರು ನೋಡಿಕೊಂಡು ಇದು ನಮ್ಮ ಸ್ಟಾಫ್ನವರು ಸಂಡೇ ಆದ ಕಾರಣ ತನಕ ತಿಂದಿರ್ಬೋದು ಅಂತ ಹೇಳ್ಕೊಂಡು ನನಗೆ ಸಮಾಧಾನ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆದರೆ ಆಮೇಲೆ ನಂಗೆ ಮನಸ್ಸಿಗೆ ಕೇಳಿಲ್ಲ. ಆಮೇಲೆ ನಾನು ಓನರ್ ಕರೆಸಿ ಅವ್ರು ಓನರ್ ಫೋನ್ ಮಾಡಿಕೊಟ್ರು. ಓನರ್ ಏನು ಹೇಳಿದ್ರು ಕೇಳಿದ್ರೆ, ಇಲ್ಲ ನಾನು ತಪ್ಪಾಗಿದ್ದು ನಿಜ, ಆದರೆ ಹೇಗಾಯಿತು ಅಂತ ಗೊತ್ತಿಲ್ಲ ಅಂತ ಅಂದರು. ಅಲ್ಲ, ತರಕಾರಿ ಹೋಟ್ಲಲ್ಲಿ ಮೀನು ಬರೋಕ್ಕೆ ಹೇಗೆ ಸಾಧ್ಯ ಕೇಳಿದ್ರೆ, ನೀನು ಒಬ್ಬನಿಗೋಸ್ಕರ ಮಾಡಿದ ಹೋಟ್ಲಲ್ಲ, ತರಕಾರಿ ಬೇಕಾದ್ರೆ ನೀನು ಮನೆ ತಿನ್ನಬೇಕಂತ ಹೇಳ್ಕೊಂಡು ಸ್ವಲ್ಪ ನೋವಾಗ್ತಾರೆ ಮಾತಾಡೋದು ಉಂಟು ನನ್ನ ಹತ್ರ. ಆನಂತರ ಅವರು ಅಮ್ಮ ನನಗೆ ರಿಕ್ವೆಸ್ಟ್ ಮಾಡಿಕೊಂಡು ಕೈ ಕಾಲು ಹಿಡ್ದಂಗೆ ಮಾಡ್ಕೊಂಡು ಕೇಳಿದ್ರು. ಆಮೇಲೆ ಸ್ವಲ್ಪ ವಯಸ್ಸಾದರು ಅಂತ ಬೇಡ್ಕೊಂಡ್ರು ಅಂತ ಹೇಳ್ಕೊಂಡು ಸುಮ್ಮನೆ ಅಷ್ಟಿಗೆ ಸೈಲೆಂಟಾಗಿ ಮನೆಗೆ ಹೋದ ನಾನು. ಆಮೇಲೆ ನನಗೆ ಮನಸ್ಸಿಗೆ ನನಗೆ ಸ್ವಲ್ಪ ಇಷ್ಟ ಅಂದ್ರೆ ನೋವಾಗಿ ಆಮೇಲೆ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದು ನಾನು. ಇನ್ನು ಮನೆಗೆ ಹೋದ ಮಂಜುನಾಥನಿಗೆ ಪಾಪ ಪ್ರಜ್ಞೆ ಕಾಡಿದೆ. ಹೀಗಾಗಿ ಹೊನ್ನಾವರ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾನೆ. ನನಗೆ ಆಗಿದ್ದು ಓಕೆ, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ತಿಂದರೆ ಅವರ ಧಾರ್ಮಿಕ ಭಾವನೆಗೂ ಧಕ್ಕೆಯಾಗೋದಿಲ್ವಾ? ಹೀಗಾಗಿ ನನಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದಿದ್ದಾನೆ. ಮತ್ತು ಇದು ಈ ರೀತಿ ಯಾಕಂದ್ರೆ ಕೆಲವೊಂದು ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋ ಟೈಮಲ್ಲಿ ಅಯ್ಯಪ್ಪ ಸ್ವಾಮಿಗೆ ತಿಂಡಿ ತಿನ್ನೋಕಂತ ಹೋಗ್ತಾರೆ ಸರ್. ಆಮೇಲೆ ಮತ್ತು ಕೆಲವೊಂದು ಬ್ರಾಹ್ಮಣ್ಸ್ಗಳು ಹೋಗ್ತಾರೆ ತಿನ್ನಲಿಕ್ಕೆ ತರಕಾರಿ ಹೋಟ್ಲ್ ಅಂತ ಹೇಳ್ಕೊಂಡು. ಇದು ನಮ್ಮ ಧಾರ್ಮಿಕ ಭಾವನೆ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಅವರು, ಶಿಲ್ಪ ಹೋಟ್ಲಿನವರು. ಸ್ವಲ್ಪ ಇದಕ್ಕೆ ತಕ್ಕ ನ್ಯಾಯ ಸಿಗಬೇಕಂತ ನನ್ನ ಕೋರಿಕೆ ಅಷ್ಟೇ. ಇಲ್ಲಿ ಮಂಜುನಾಥ್ ಧೈರ್ಯ ಮಾಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ. ಒಂದು ವೇಳೆ ಇದು ನಿಜವೇ ಆಗಿದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ವಿಷಯವಾಗಿದೆ. ಮಾಂಸಾಹಾರವನ್ನೇ ಸೇವಿಸಿದ ವೈದಿಕರೋ, ಇಲ್ಲ ಮಾಂಸಾಹಾರವನ್ನೇ ಸೇವಿಸಿದ ಸಸ್ಯಾಹಾರಿಗಳೋ, ಇಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಶಾಕಾಹಾರಿ ಅಂತ ಹೋಗಿ ತಿಂದ್ರೆ ಏನು ಗತಿ ಅಂತ ಹೊನ್ನಾವರದ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಂಬಂಧ ಹೊನ್ನಾವರ ಪೊಲೀಸರು ತನಿಖೆ ನಡೆಸುತ್ತಿದ್ದು, ವೆಜ್ ಹೋಟೆಲ್ನಲ್ಲಿ ಮೀನಿನ ಮುಳ್ಳು ಬಂದಿದ್ದು ಹೇಗೆ ಅನ್ನೋ ಸತ್ಯಾಂಶವನ್ನ ಹೊರಹಾಕಬೇಕಿದೆ. ಮತ್ತೊಂದೆಡೆ ಸ್ವಯಂ ಪ್ರೇರಿತವಾಗಿ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಮಾಡಿಸಬೇಕಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.